ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಎಲ್ಲೋ ಒಂದು ಕಡೆ ಸೋಷಿಯಲ್ ಮೀಡಿಯಾದಲ್ಲಿ ಏನೋ ಮಿಲಿಯನ್ ಗಟ್ಟಲೆ ಇವತ್ತು ಆಡಳಿತದಲ್ಲಿರುವಂಥ ಭಾರತೀಯ ಜನತಾ ಪಾರ್ಟಿಯನ್ನು ಹಿಂದಿಕ್ಕಿ ಇವತ್ತು ಒಂದು ಜಿರಳೆ ಹೆಸರಿನಲ್ಲಿ ಕಾಕ್ರೋಚ್ ಜನತಾ ಪಾರ್ಟಿ ಇವತ್ತು ಇಷ್ಟು ಮಟ್ಟಕ್ಕೆ ಸದ್ದು ಮಾಡ್ತಿದೆ. ಮಿಲಿಯನ್ ಗಟ್ಟಲೆ ಇವತ್ತು ಫಾಲೋವರ್ಸು ಮತ್ತು ಲೈಕ್ಸ್ಗಳು ಇಷ್ಟೊಂದು ಬರ್ತಿದ್ರು ಸಹ ಇವತ್ತು ಇಷ್ಟು ಒಂದು ವಿಶ್ವ ಮನ್ನಡೆಯಲ್ಲಿ ಒಂದು ಭಾರತವನ್ನು ಪ್ರತಿನಿಧಿಸುವಂಥ ಒಂದು ನಿರುದ್ಯೋಗಿಗಳ ಒಂದು ಸಂಘಗಳು ಈ ರೀತಿ ಒಬ್ಬ ಸುಪ್ರೀಂ ಕೋರ್ಟ್ನ ಜಡ್ಜು ಯಾವ ರೀತಿ ನಿರುದ್ಯೋಗಿಗಳಿಗೆ ಜಿರಳೆ ಅನ್ನೋ ಪದವನ್ನು ಉಪಯೋಗಿಸಿ ಕಾಕ್ರೋಚ್ ಅನ್ನೋ ಪದವನ್ನು ಉಪಯೋಗಿಸಿ ಹೀಯಾಳಿಸಿದ್ದು, ಅದೇ ಒಂದು ಕಾಕ್ರೋಚ್ನ ಜನತಾ ಪಾರ್ಟಿ ಅಂತ ಹುಟ್ಟಾಕ್ತಂತೆ ಎಲ್ಲೋ ಒಂದು ಕಡೆ ಸಂಸ್ಥೆ, ಎಲ್ಲೋ ಒಂದು ಕಡೆ ಆಮ್ ಆದ್ಮಿಯವರಾಗಲಿ ಕಾಂಗ್ರೆಸ್ನವರಾಗಲಿ ಇನ್ನೊಬ್ರು ಆಗಲಿ ಇದು ನಮಗೆ ಬೇಕಾಗಿಲ್ಲ. ಎಲ್ಲೋ ಒಂದು ಕಡೆ ಒಂದು ನಾಯಕತ್ವ ಬೇಕು, ಒಂದು ಗಟ್ಟಿಯಾದಂಥ ಒಂದು ಶಕ್ತಿ ಬೇಕು. ಎಲ್ಲೋ ಒಂದು ಕಡೆ ಭ್ರಷ್ಟಾಚಾರ ಮತ್ತು ನಿರುದ್ಯೋಗ, ಅಸ್ಪೃಶ್ಯತೆ ಮತ್ತು ನೀರಾವರಿ ಸಮಸ್ಯೆಗಳಾಗಲಿ, ಏನು ಜ್ವಲಂತ ಸಮಸ್ಯೆಗಳಿದೆ ರಾಜ್ಯ ಮತ್ತು ದೇಶ ಮಟ್ಟದಲ್ಲಿ ಭಾಷೆಗಳಂತಾಗಲಿ, ಎಲ್ಲೋ ಒಂದು ಕಡೆ ಸಮಸ್ಯೆಗಳೇ ಯಾರು ಬಗೆಹರಿಸ್ತದೆ ಆ ಒಂದು ಶಕ್ತಿ ಇವತ್ತು ನಮ್ಮ ದೇಶ ಮಟ್ಟದಲ್ಲಿ ಬೇಕು. ಇವತ್ತು ಭಾರತದ 140ಕ್ಕೂ ಏನು ಜನಸಂಖ್ಯೆ ಇರುವಂಥ ಈ ಒಂದು ರಾಷ್ಟ್ರದಲ್ಲಿ ಇವತ್ತು ಸದ್ದು ಮಾಡ್ತಿರುವಂಥ ಇವತ್ತು ಕಾಕ್ರೋಚ್ ಜನತಾ ಪಾರ್ಟಿ ಎಲ್ಲೋ ಒಂದು ಕಡೆ ನಾನು ಹಾಕ್ತೀನಿ ಸದಸ್ಯತ್ವ, ನಾನು ಹಾಕ್ತೀನಿ, ಇನ್ನೊಂದು ಪರ ವಿರೋಧಗಳು ಏನು ಚರ್ಚೆಗಳು ಇವತ್ತೇನು ನಡೀತಿದೆ. ಇವತ್ತು ಮಾಧ್ಯಮಗಳಲ್ಲೂ ಸಹ ಇವತ್ತು ಟ್ರೆಂಡ್ ಆಗ್ತಿದೆ. ಒಂದು ಸಾಮಾಜಿಕ ಜಾಲತಾಣ ಆಗಲಿ, ದೃಶ್ಯ ಮಾಧ್ಯಮ ಆಗಲಿ, ಪೇಪರ್ ಮಾಧ್ಯಮ ಆಗಲಿ, ಒಂದು ಎಲ್ಲ ಕಡೆನೂ ಇವತ್ತು ಟ್ರೆಂಡಿಂಗಲ್ಲಿರುವಂಥ ಈ ಒಂದು ಕಾಕ್ರೋಚ್ ಜನತಾ ಪಾರ್ಟಿ ಮುಂದೊಂದು ದಿನ ಏನಾಗ್ತದೆ ಇವತ್ತು ಸದ್ದಾಗ್ತಿದೆ. ಇವತ್ತು 5-6ನೇ ದಿನಕ್ಕೆ ಇವತ್ತು ಇಷ್ಟೊಂದು ಸದ್ದು ಮಾಡ್ತಿರುವಂಥ ಒಂದು ಈ ಪಾರ್ಟಿ ಎಲ್ಲ ಒಂದು ಕಡೆ ಬ್ಯಾನ್ ಮಾಡಬೇಕು, ಇನ್ನೊಂದು ಮಾಡಬೇಕು, ವಿರೋಧ ಪರ ಎರಡುಗಳು ಚರ್ಚೆಗಳು ಆಗ್ತಿದೆ. ಇಲ್ಲಿ ಏನಾಗ್ತಿದೆ ಅಂದರೆ ಇವತ್ತು ನಮ್ಮ ದೇಶ ಮಟ್ಟದಲ್ಲಿ ಒಂದು ಶಕ್ತಿಯಾಗಿ ನಿಲ್ಲುವಂಥ ಒಂದು ಧೈರ್ಯ ಇರುವಂಥ ಒಂದು ಪಾರ್ಟಿ ಬೇಕು. ಇವತ್ತು ಎದುರಿಸುವಂಥ ಇವತ್ತು ಅದು ಮಾಡ್ತೀವಿ, ಇದು ಮಾಡ್ತೀನಿ, ನಾವು ಅದು ನೋಟ್ ಬ್ಯಾನ್ ಮಾಡ್ತೀವಿ, ಇನ್ನೊಂದು ಮಾಡ್ತೀವಿ, ಅವು ಮಾಡ್ತೀವಿ, ಇವು ಮಾಡ್ತೀವಿ ಅಂದ್ಕೊಂಡು ಆಶ್ವಾಸನೆ ಹೇಳ್ಕೊಂಡು ಬಂದಂಥ ನಮ್ಮ ಒಂದು ರಾಜಕೀಯದ ಪಾರ್ಟಿಗಳು ಏನು ಮಾಡಿದ್ದಾವೆ, ಎಲ್ಲೋ ಒಂದು ಕಡೆ ಜನಸಾಮಾನ್ಯರಿಗೆ ಕಿರಿಕಿರಿ ಆಗಿದೆ. ಜನಸಾಮಾನ್ಯರಿಗೆ ಇದು ಬೇಕಾಗಿಲ್ಲ. ಹೊಸ ಒಂದು ನಾಯಕತ್ವ ಬೆಳಿಬೇಕು ದೇಶ ಮಟ್ಟದಲ್ಲಿ, ರಾಷ್ಟ್ರ ಮಟ್ಟದಲ್ಲಿ. ಇವತ್ತು ಜನಪ್ರತಿನಿಧಿಗಳು ಇವತ್ತು ಯಾವ ರೀತಿ ಇವತ್ತು ಈ ಪಕ್ಷದಿಂದ ಆ ಪಕ್ಷಕ್ಕೆ ಹೋಗೋದು, ಆ ಪಕ್ಷದಿಂದ ಈ ಪಕ್ಷಕ್ಕೆ ಹೋಗೋದು, ಇದು ಎಲ್ಲೋ ಒಂದು ಕಡೆ ಜನಸಾಮಾನ್ಯರಿಗೆ ಕಿರಿಕಿರಿ ಆಗಿದೆ. ಒಂದು ಕಡೆ ಭ್ರಷ್ಟಾಚಾರ ಅಧಿಕಾರಿಗಳದ್ದು, ಒಂದು ಕಡೆ ಒಂದು ವ್ಯವಸ್ಥೆಯಲ್ಲಿ ಯಾವ ರೀತಿ ಆಗಿದೆ, ಇವತ್ತು ಪ್ರಜಾಪ್ರಭುತ್ವದ ಮೌಲ್ಯಗಳೇ ಹಾಳಾಗ್ತಿದೆ. ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗದಲ್ಲಿ ಏನಾಗ್ತಿದೆ, ಎಲ್ಲೋ ಒಂದು ಕಡೆ ಜನಸಾಮಾನ್ಯರಿಗೆ ಯಾವ ರೀತಿ ಈ ಒಂದು ಸರ್ಕಾರಗಳು ಈ ಒಂದು ನಡ್ಸ್ಕೊಳ್ತಿರುವಂಥ ರೀತಿಗಳು ಎಲ್ಲೋ ಒಂದು ಕಡೆ ಜನಸಾಮಾನ್ಯರಿಗೆ ಕಿರಿಕಿರಿಯಾಗಿ ಎಲ್ಲೋ ಒಂದು ಕಡೆ ಈ ಕಾಕ್ರೋಚ್ ಜನತಾ ಪಾರ್ಟಿನ ಬೆಂಬಲಿಸ್ತಿದೆ. ಅಂದರೆ ಒಂದು ಜಿರಳೆ ಯಾವುದಕ್ಕೂ ಉಪಯೋಗ ಇಲ್ಲ. ಒಂದು ಜಿರಳೆ ಇವತ್ತು ನಾವು ಒಡೆದಾಕಿ ಬಿಸಾಕ್ಬಿಡ್ತೀವಿ, ಏನಕ್ಕೂ ಉಪಯೋಗ ಇಲ್ಲ, ಭೂಮಿಗೆ ಭಾರ. ಎರೆಹುಳು ಎಷ್ಟು ಫಲವತ್ತತೆಯನ್ನು ಕೊಡ್ತದೋ ಮಣ್ಣಿಗೆ, ಆದರೆ ಜಿರಳೆ ಅಷ್ಟು ಉಪಯೋಗ ಇಲ್ಲ. ಅಂಥದ್ದನ್ನ ಇವತ್ತು ಒಂದು ಕಾಕ್ರೋಚ್ ಜನತಾ ಪಾರ್ಟಿ ಇವತ್ತು ವಿಶ್ವ ಮಟ್ಟದಲ್ಲಿ ಇವತ್ತು ನಮ್ಮ ಭಾರತವನ್ನು ಪ್ರತಿನಿಧಿಸುವಂಥ ಒಂದು ಪಾರ್ಟಿ ಬೆಳೀತದೆ ಅಂತ ಸದ್ಯಾಗ್ತಿರುವಂಥ ಈ ಒಂದು ಸಾಮಾಜಿಕ ಜಾಲ ಟ್ರೆಂಡಿಂಗಲ್ಲಿರುವುದು, ಅದು ಆಮ್ ಆದ್ಮಿ ಪಾರ್ಟಿಯವರಾಗಲಿ, ಅದು ಕಾಂಗ್ರೆಸ್ನ ನಾಯಕರುಗಳಾಗಲಿ, ಇನ್ನೊಬ್ರು ಮಾಡಿರುವುದು, ಅದು ನಮಗೆ ಬೇಕಾಗಿಲ್ಲ. ಎಲ್ಲೋ ಒಂದು ಕಡೆ ಒಂದು ಶಕ್ತಿ ಬೇಕು, ಗಟ್ಟಿಯಾಗಿ ನಿಲ್ಕೊಳ್ಳುವಂಥ ಒಂದು ಭಾರತವನ್ನು ಪ್ರತಿನಿಧಿಸುವಂಥ ಒಂದು ಶಕ್ತಿ ಬರಬೇಕು. ಈ ಒಂದು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಇವತ್ತಿರುವಂಥ ನಾಯಕರುಗಳು ನಮಗೆ ಬೇಕಾಗಿಲ್ಲ. ಇವತ್ತು ಜನಸಾಮಾನ್ಯರಿಗೆ ಬೇಕಾಗಿರುವಂಥ ಒಂದು ನಾಯಕತ್ವ ಹುಟ್ಕೋತಿದೆ. ಆ ಶಕ್ತಿ ಮುಂದಿನ ದಿನಗಳಲ್ಲಿ ಬರುತ್ತೆ. ಇವತ್ತು ಕಾಕ್ರೋಚ್ ಆಗಿದೆ, ನಾಳೆ ಇನ್ನೊಂದು ಆಗುತ್ತೆ ಅನ್ನೋದು ನಾನು ವಿಡಿಯೋ ಮುಖಾಂತರ ಪ್ರತಿಯೊಬ್ಬರಿಗೆ ಹೇಳ್ತೀನಿ. ಈ ಕಾಕ್ರೋಚ್ ಪಾರ್ಟಿ ಏನು ಇವತ್ತು ಟ್ರೆಂಡಿಂಗ್ನಲ್ಲಿದೆ. ಎಲ್ಲ ಒಂದು ದೃಶ್ಯ ಮಾಧ್ಯಮ ಆಗಲಿ, ಎಲ್ಲ ಒಂದು ಪೇಪರ್ ಮಾಧ್ಯಮ ಆಗಲಿ, ಇಡೀ ಒಂದು ಸಾಮಾಜಿಕ ಜಾಲತಾಣ ಆಗಲಿ, ಟಿ ವಿಗಳಲ್ಲಾಗಲಿ ಎಲ್ಲ ಕಡೆನೂ ಸಹ ಚರ್ಚೆಗಳಾಗ್ತಿದೆ. ಇವತ್ತು ಈ ಒಂದು ಕಾಕ್ರೋಚ್ನ ಜನತಾ ಪಾರ್ಟಿ ಇಷ್ಟು ಟ್ರೆಂಡಿಂಗಲ್ಲಿರುವಂಥದ್ದು ಮುಂದೆ ಏನಾಗ್ತದೆ ನೋಡೋಣ, ಕಾದು ನೋಡೋಣ. ಆದರೆ ಎಲ್ಲೋ ಒಂದು ಕಡೆ ಒಂದು ನಾಯಕತ್ವ ಬರುವಂಥದ್ದಕ್ಕೆ ಪ್ರತಿಯೊಬ್ಬರು ಎಲ್ಲರೂ ಸಪೋರ್ಟ್ ಮಾಡೋಣ. ಒಂದು ನಾಯಕತ್ವ ಬೆಳೆಸುವಂಥ ಉತ್ತಮ ಒಂದು ಸ್ವಪಕ್ಷೀಯವಾಗಿ ಯಾವುದೇ ಒಂದು ಜಾತಿ, ಧರ್ಮ, ಜಾತ್ಯತೀತ, ಕೋಮುವಾದಿ, ಇನ್ನೊಂದು ಯಾವುದು ನಮಗೆ ಬೇಕಾಗಿಲ್ಲ. ಈ ಒಂದು ರಾಷ್ಟ್ರೀಯ ಪಕ್ಷಗಳು ನೋಡಿದ್ದೀವಿ, BJP ನೋಡಿದ್ದೀವಿ, ಕಾಂಗ್ರೆಸ್ ನೋಡಿದ್ದೀವಿ. ಇವತ್ತು ಅನ್ಯ ಪಕ್ಷಗಳು ಇವತ್ತು ಏನು ಧರ್ಮ, ಜಾತಿ ಅಂತ ಹೇಳ್ಕೊಂಡು ಇವತ್ತು ಯಾವ ರೀತಿ ಇವತ್ತು ವ್ಯವಸ್ಥೆನ ಹಾಳು ಮಾಡ್ತಿದೆ ಎಲ್ಲವೂ ಗೊತ್ತಿದೆ. ಇವತ್ತು ಅದೆಲ್ಲ ತಿಳ್ಕೊಂಡು ಮುಂದಿನ ದಿನಗಳಲ್ಲಿ ಒಂದು ವ್ಯವಸ್ಥಿತವಾದಂಥ ಈ ಒಂದು ಕಾಕ್ರೋಚ್ ಜನತಾ ಪಾರ್ಟಿ ಆಗಲಿ, ಇನ್ನೊಂದಾಗಲಿ ಒಂದು ಶಕ್ತಿನ ಉದಯಿಸಲು ಆಗಲಿ, ಆ ಶಕ್ತಿಗೆ ನಾವೆಲ್ಲ ಬೆಂಬಲಿಸೋಣ. ಎಲ್ಲರೂ ಇಂಥ ಒಂದು ಬರುವಿಕೆಗೋಸ್ಕರ ಒಂದು ನಿರುದ್ಯೋಗಿಯ ಒಂದು ವ್ಯವಸ್ಥೆಯಲ್ಲಿ ಇವತ್ತು ಏನಾಗ್ತಿದೆ, ಇವತ್ತು ಎಂಥ ಒಂದು ಉದಯ ಆಗ್ತಿದೆ. ಇವತ್ತು ಕಾಕ್ರೋಚ್ ಜನತಾ ಪಾರ್ಟಿ ಸುಪ್ರೀಂ ಕೋರ್ಟ್ ಜಡ್ಜು ಈ ಥರ ಟೀಕೆ ಮಾಡೋದಕ್ಕೆ ಇಷ್ಟು ಜವಾಬ್ದಾರಿಯುತವಾಗಿ ಒಂದು ಶಕ್ತಿ ಉದಯ ಆಗ್ತಿದೆ ಅಂದರೆ ಮುಂದೊಂದು ದಿನ ಇಂಥ ಒಂದು ವ್ಯವಸ್ಥೆ ಸರಿ ಹೋಗಬೇಕು ಅಂದರೆ ಒಂದು ಶಕ್ತಿ ಬರುತ್ತೆ. ಆ ನಂಬಿಕೆ ನನಗಿದೆ. ಎಲ್ಲೋ ಒಂದು ಕಡೆ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಎಲ್ಲರೂ ಬೆಂಬಲಿಸೋಣ. ನ್ಯಾಯವಾದಂಥ ಮತ್ತು ಬದ್ಧತೆ ಇರುವಂಥ ಸಾಮಾಜಿಕವಾದಂಥ ಆರ್ಥಿಕವಾದಂಥ ವ್ಯವಸ್ಥೆಯನ್ನು ಕಾಪಾಡುವಂಥ ಒಂದು ಪಕ್ಷವನ್ನು, ಒಂದು ವ್ಯವಸ್ಥಿತವಾದನ್ನು ನಾವೆಲ್ಲ
ನಾವೆಲ್ಲ ರಕ್ಷಣೆ ಮಾಡೋಣ. ಒಂದು ಶಕ್ತಿ ಉದ್ಭವಿಸುತ್ತೆ, ಆ ಶಕ್ತಿ ಯಾವಾಗಾದ್ರೂ ಬರುತ್ತೆ, ಅದಕ್ಕೆ ನಾವೆಲ್ಲ ಬೆಂಬಲಿಸೋಣ. ಜೈ ಹಿಂದ್, ಜೈ ಕರ್ನಾಟಕ, ಮತ್ತೆ ಒಂದೇ ಮಾತರಂ.